ದೆಹಲಿಗೆ ಬಂದ ಮೇಲೆ ವರಿಷ್ಠರನ್ನ ಭೇಟಿ ಆಗ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಬಂದ ಮೇಲೆ ವರಿಷ್ಠರನ್ನ ನಾನು ಭೇಟಿ ಆಗ್ತೀನಿ ಅನ್ನೋದಾಗಿ ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರನ್ನ ಭೇಟಿ ಆಗ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಭೇಟಿ ಆಗ್ತೀನಿ ಅನ್ನೋದು ಬಹಳ ಪಕ್ಕ. ಪಬ್ಲಿಕ್ನಲ್ಲಿ ಅವೆಲ್ಲವನ್ನ ಕೂಡ ಹೇಳೋದಕ್ಕಾಗಲ್ಲ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಈ ಬಜೆಟ್ ಸಂದರ್ಭ, ಮತ್ತೊಂದು ಕಡೆಯಲ್ಲಿ ನಾಯಕತ್ವ ಬದಲಾವಣೆಯ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿದೆ. ದಿನಕ್ಕೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ದೆಹಲಿಗೆ ಹೋದಾಗ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ, ಸರ್ ಯಾವ ಕಾರ್ಯ ನಿಮಿತ್ತ ಬಂದಿದ್ದೀರಿ, ಏನಾಗುತ್ತೆ ಅಂತ. ಆಗ ಹೈಕಮಾಂಡ್ ನಾಯಕರನ್ನ ನಾನು ಭೇಟಿ ಆಗ್ತೀನಿ, ವರಿಷ್ಠರನ್ನ ಭೇಟಿ ಆಗ್ತೀನಿ, ಬಟ್ ಯಾರನ್ನ ಆಗ್ತೀನಿ, ಹೇಗೆ, ಏನು, ಎತ್ತ ಅನ್ನೋದು ಹೇಳೋಕ್ಕಾಗಲ್ಲ. ಪಬ್ಲಿಕ್ಕಲ್ಲಿ ಕೂತ್ಕೊಂಡು ಅಥವಾ ಪಬ್ಲಿಕ್ನಲ್ಲಿ ಅವೆಲ್ಲವನ್ನ ಹೇಳೋದಕ್ಕಾಗಲ್ಲ ಅಂದಿದ್ದಾರೆ. ಬಟ್ ಇದೇ ಮಾತೀಗ ಚರ್ಚೆ ಕಾರಣ ಆಗ್ತಿದೆ. ಹೈಕಮಾಂಡ್ ಭೇಟಿ ಮಾಡ್ತೀರಾ ಸರ್? ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದ್ಮೇಲೆ ನಾವ್ ಯಾರು ಏನ್ ಭೇಟಿ ಮಾಡ್ಬೇಕು ಮಾಡ್ತೀವಿ, ಅದೆಲ್ಲ ನಾನು ಹೇಳಕ್ಕಾಗ್ತದ? ನೀವ್ ಹೇಳ್ತೀರಾ ಡಿಕೆ ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಏನ್ ಕಾಯ್ಕೊಂಡು ಕೂತಿದ್ದಾರೆ ಸರ್? ನೀವು ಖಾಸಗಿ ಕಾರ್ಯಕ್ರಮ ಅಂದ್ರೂ ಡಿಕೆ ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂತ ಚರ್ಚೆಗಳಾಗುತ್ತೆ. ವಿಭಿನ್ನ ಚರ್ಚೆನೂ ಬೇಡ. ನಾಳೆಲ್ಲ ಊಟ ಇದೆ, ಆಯ್ತಾ? ನಾಳಿದ್ದು CLP ಇದೆ. ಈಗ ಇಲ್ಲಿ ಬಿಡಿ, ಏನ್ ಆರಾಮ್ ನಾವಿದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರ್ಲಿ, ಏನ ಅರ್ಜೆಂಟ್ ಏನಿದೆ? ಆರಾಮಾಗಿ ಬರ್ಲಿ. DCM ಪರವಾಗಿ ನಾವ್ ಇದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರ್ಲಿ. ಅರ್ಜೆಂಟ್ ಏನಿದೆ? ಇಲ್ಲಿ ಬಿಡಿ, ಏನ್ ಆರಾಮ್ ನಾವಿದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರ್ಲಿ, ಏನ ಅರ್ಜೆಂಟ್ ಏನಿದೆ? ಆರಾಮಾಗಿ ಬರ್ಲಿ.